ಮಾನಸಿಕವಾಗಿ ಏನು ಮಾಹಿತಿ ಗೊತ್ತಿದೆಯಾ? ರೋಡೆಲ್ಲ ಸ್ವಲ್ಪ ವೈಡನ್ ಮಾಡ್ತಾರೆ ಅಂತ ಅದೆಲ್ಲ ಪರ್ಮಿಷನ್ ತೊಗೊಂಡಿದ್ದೀವಾ? ಬಿಲ್ಡಿಂಗ್ ಪರ್ಮಿಷನ್ ಪ್ಲಾನ್ ಅಪ್ರೂವಲ್ ಇದೆಯಾ ಅಂತ ತೊಗೊಂಡಿದ್ದೀವಾ? ಅವಾಗಿಂದಲೂ ಹೆಂಗೆ ಬಂದಿದ್ದೀವಿ ಹಂಗೆ ನಡ್ಕೊಂಡು ಬಂದಿದ್ದೆ. ಒಬ್ಬರೇ ಹೆಸರಲ್ಲಿ ತೊಗೊಂಡಿಲ್ಲ ಅಂಗಡಿಗಳೆಲ್ಲ ತುಂಬ ವರ್ಷ. ಅದೇ ನಮ್ಮ ಅವ್ರ ಹೆಸರು ಕೂಡ ಗೊತ್ತಿಲ್ಲ. ಅವಾಗಿಂದ ಕನ್ಸ್ಟ್ರಕ್ಷನ್ ಮಾಡಿ ಕಟ್ಕೊಂಡಿರೋದಿವಲ್ಲ, ಅದೇ ಈಗ ವೈಡನ್ ಮಾಡಲೇಬೇಕು ಎಲ್ಲರ ಹಿತದೃಷ್ಟಿಯಿಂದ ಅನಿವಾರ್ಯ. ಈಗ ಒಂದೊಂದು ಅಂಗಡಿ ನೋಡ್ಕೊಂಡಿದ್ದೀವಿ. ಅದೇ ಅಂಗಡಿಗಳಲ್ಲಿ ಸಾಲುಗಳಿರತ್ತೆ, ಮುಖ್ಯ ಥರ ವ್ಯಾಪಾರಗಳು ಇಲ್ಲ. ಏನು ಮಾಡೋದಲ್ಲ ಅಷ್ಟಾಗಲ್ಲ, ಯಾಕೆಂದರೆ ಇದೇನು ರೋಡು ಅದೇ ಎಲ್ಲ ತರಿಸ್ತೀನಿ, ತಮ್ಮ ಹತ್ರನೂ ಎಲ್ಲ ಮಾತಾಡ್ತೀವಿ ಆಯಿತಾ. ಬಟ್ ಮಾಡಲೇಬೇಕಾಗಿರೋದು ಅನಿವಾರ್ಯ ನಗರದ ಹಿತದೃಷ್ಟಿಯಿಂದ. ಏನಾಗ್ಬಿಡುತ್ತೆ ನೋಡಿ, ಬಿಲ್ಡಿಂಗ್ ಪರ್ಮಿಷನ್ನು ಇದು ಇಲ್ಲ ಅಂತಂದರೆ ಇದು ಇಲ್ಲಿಗಲ್. ಯಾವಾಗಾದರೂ ಕಟ್ಟಿದ್ವಿ ಕಾನೂನು ಬಂದ ಮೇಲೆ ಕಾನೂನು ರೀತಿಯೇ ಇರಬೇಕಾಗುತ್ತೆ. ಪ್ಲ್ಯಾನ್ ಇರಬೇಕಾಗುತ್ತೆ, ಸೆಟ್ ಬ್ಯಾಕ್ ಬಿಡಬೇಕಾಗುತ್ತೆ, ಸೆಟ್ ಬ್ಯಾಕ್ ಸರ್ಕಾರಕ್ಕೆ ಪರಿತ್ಯಾಜ್ಯನ ಮಾಡಿಕೊಡ್ಬೇಕಾಗುತ್ತೆ. ಎಲ್ಲ ಕಾನೂನು ಎಲ್ಲ ನಗರಗಳಲ್ಲೂ ಇರೋ ಕಾನೂನು. ಒಂದು ಸರಿ ಪಟ್ಟಣ ಪಂಚಾಯತಿ ಆಯಿತು ಅಂದರೆ ಎಲ್ಲ ಕಾನೂನುಗಳು ಅಪ್ಲೈ ಆಗಿಬಿಡುತ್ತೆ ಅಲ್ವಾ. ವಿತೌಟ್ ಪ್ಲ್ಯಾನು ಅದನ್ನು ಮಾಡೋಕ್ಕೆ 50 ವರ್ಷ ಆದರೆ ಬಿಲ್ಡಿಂಗೇ ಇರೋಂಗಿಲ್ಲ, ಅನ್ಫಿಟ್. 40 ವರ್ಷ ಆದಮೇಲೆ ಬಿಲ್ಡಿಂಗೇ ಇರೋಂಗಿಲ್ಲ. ಅದಕ್ಕೇ ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಎಲ್ಲದಕ್ಕಿಂತ ಮುಖ್ಯ ನಮ್ಮ ಜೀವ ಅಲ್ವಾ. ಒಂದು ಬಿಲ್ಡಿಂಗ್ ಫಿಟ್ ಇಲ್ಲ ಅಂದರೆ ಅದಿರೋ ಇರಬಾರ್ದು ಅಲ್ವಾ. ಇವೆಲ್ಲ ಇರೋ ಅಂಥದ್ದು. ನಾನು ಅದನ್ನೇ ಪಾಪ ತಮ್ಮನ್ನೆಲ್ಲ ತಾವೇ ಊರನ್ನ ಕಟ್ಟಿ ಬೆಳೆಸಿ ಮಾಡಿ ಊರಿಗೊಂದು ಅಸ್ಮಿತೆ ಕೊಟ್ಟರೆ ತಾವು ನಾವು ಇರ್ತೀವಿ ಹೋಗ್ತೀವಿ ಅಧಿಕಾರಿಗಳು ಆಯಿತಾ. ಎಲ್ಲ ಜೊತೆಗೂಡಿ ಊರಿನ ಹಿತದೃಷ್ಟಿಯಿಂದ ಏನು ಮಾಡಬೇಕು ಅದನ್ನು ಮಾಡೋಣ. ನಾವು ಓಡಾಡ್ತಿರ್ತೀವಿ ಅಂತ ತಗೊಂಡ್ರೆ ಮುಗೀತಷ್ಟೇ. ಇದೊಂದು ಮಾಡಿಕೊಂಡಿದ್ದಾರೆ. ಈ ಕಡೆ 30 ಫೀಟ್ ಮಾಡಿದ್ದು ಸರ್. ಅದು ಎಲ್ಲಿ ಬಂದೈತೆ 30. ಓಕೆ.
ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿನಲ್ಲಿ ಈಗಾಗಲೇ ನಮ್ಮ ಗೌರಿಬಿದನೂರು ಚಿಂತಾಮಣಿ ರಸ್ತೆ ಏನಿದೆ ಅದರ ಅಗಲೀಕರಣ ಡಬಲ್ ರೋಡ್ ಮಾಡೋ ಅಂಥ ಕೆಲಸ ಈಗಾಗಲೇ ನಗರದಲ್ಲಿ ನಡೀತಾ ಇದೆ. ಅದೇ ರೀತಿ ನಗರದ ಅತ್ಯಂತ ಪ್ರಮುಖ ರಸ್ತೆಗಳಾದಂಥ ಬಜಾರ್ ರಸ್ತೆ ಅಥವಾ ನಮ್ಮ ಗಂಗಮ್ಮನ ಗುಡಿ ರಸ್ತೆ, ಈ ರೀತಿ ಕೆಲವು ರಸ್ತೆಗಳೆಲ್ಲನೂ ಕೂಡ ಆ ರಸ್ತೆಯ ನಾಗರಿಕರ ಅಪೇಕ್ಷೆ ಇದೆ. ಇಡೀ ನಗರಸಭೆ ವ್ಯಾಪ್ತಿಯ ಎಲ್ಲ ನಾಗರಿಕರ ಅಪೇಕ್ಷೆ ಇದೆ. ಜನರ ಹಿತದೃಷ್ಟಿಯಿಂದ, ಎಮರ್ಜೆನ್ಸಿ ಆರೋಗ್ಯ ಸಮಸ್ಯೆಗಳ ಹಿತದೃಷ್ಟಿಯಿಂದ, ವ್ಯಾಪಾರ ವಹಿವಾಟುಗಳ ಹಿತದೃಷ್ಟಿಯಿಂದ, ಸಾರ್ವಜನಿಕ ಸದುದ್ದೇಶದಿಂದ ಆ ರಸ್ತೆಗಳೆಲ್ಲನೂ ಕೂಡ ವಾಹನ ಸಂಚಾರಕ್ಕೆ ಸುಗಮವಾಗಬೇಕು. ಅನಧಿಕೃತವಾಗಿ ಯಾವುದೇ ಅನುಮತಿ ಇಲ್ಲದಂತೆ, ಯಾವುದೇ ಪ್ಲ್ಯಾನ್ ಅಪ್ರೂವಲ್ ಇಲ್ಲದಂತೆ ಅನಧಿಕೃತವಾಗೆಲ್ಲ ಏನು ಕೆಲವು ಕಟ್ಟಡಗಳು ಬಂದಿದ್ದಾವೆ ಅವರೆಲ್ಲ ಕೂಡ ಸ್ವಯಂ ಪ್ರೇರಿತರಾಗಿ ಸಹಕರಿಸ್ತೇವೆ, ಅಭಿವೃದ್ಧಿಗೆ ನಾವು ಕೂಡ ಕೈ ಜೋಡಿಸ್ತೇವೆ ಅನ್ನೋ ಮಾತನ್ನೆಲ್ಲ ಹೇಳಿದ್ದಾರೆ. ಜಿಲ್ಲಾಡಳಿತ, ನಮ್ಮ ನಗರಸಭೆ ಎಲ್ಲ ಸೇರಿ ಜನರ ಭಾವನೆಗಳಿಗೆ ನಾವು ಅವರಿಗೆ ಪೂರಕವಾಗಿ ನಾವು ನಿಲ್ಲಬೇಕಾಗ್ತದೆ. ಈಗಾಗಲೇ ಮಾನ್ಯ ಶಾಸಕರು, ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲ ಸಂಕಲ್ಪ ಮಾಡಿದ್ದಾರೆ. ಇದಕ್ಕೆ ಬೇಕಾಗುವಂಥ ಈ ಎರಡೂ ರಸ್ತೆಗಳ ಅಗಲೀಕರಣಕ್ಕೆ ಬೇಕಾಗುವಂಥ ಅನುದಾನ ಇವೆಲ್ಲವನ್ನು ಕೂಡ ಈಗಾಗಲೇ ಕ್ರೋಢೀಕರಿಸಿಕೊಳ್ಳಲಾಗಿದೆ. ಸರ್ಕಾರದಿಂದ ಅನುದಾನವೂ ಕೂಡ ಬಿಡುಗಡೆ ಆಗಿದೆ. ಒಟ್ಟಾರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಎರಡೂ ರಸ್ತೆಗಳ ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ತಿಕೊಳ್ಳಲಿದ್ದೇವೆ. ಹಾಗಾಗಿ ಇವತ್ತೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ನಮ್ಮ BB ರೋಡ್ನ ಜಂಕ್ಷನ್ನಿಂದ ಹಿಡಿದು ನಮ್ಮ ನಗರಸಭೆಯ ಮುಖ್ಯ ಕಚೇರಿವರೆಗೆ ಏನು ಬಜಾರ್ ರಸ್ತೆ ಬರುತ್ತೆ, ಅಲ್ಲಿ ಬಜಾರ್ ರಸ್ತೆಯಿಂದ ಇಲ್ಲಿ ಗೌರಿಬಿದನೂರು ರಸ್ತೆವರೆಗೆ ಗಂಗಮ್ಮನ ಗುಡಿ ರಸ್ತೆ ಏನಿದೆ, ಈ ರಸ್ತೆ ಎರಡೂ ನೋಡಿದ್ದೇವೆ. ಆಗಲೇ ಸಾಕಷ್ಟು ಜನ ನಾಗರಿಕರು ಅಲ್ಲಲ್ಲಿ ಸೆಟ್ ಬ್ಯಾಕು ಏನೇನು ಅಭಿವೃದ್ಧಿಗೆ ಪೂರಕವಾಗಿ ಅವರು ಕಾನೂನುಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ ಆ ರೀತಿ ಈಗಾಗಲೇ ನಡ್ಕೊಂಡಿದ್ದಾರೆ ಕೆಲವರೆಲ್ಲ. ಉಳಿದಂತೆ ನಾನಾಗಲೇ ಹೇಳಿದಂತೆ ಅವರ ಅಪೇಕ್ಷೆಯೂ ಕೂಡ ಇದೆ. ಈಗ ನಾಳೆ ಒಂದು ಆರೋಗ್ಯದ ಸಮಸ್ಯೆ, ತುರ್ತು ಹೃದಯದ ಸಂಬಂಧಿತ ಸಮಸ್ಯೆಗಳು ಅಥವಾ ಮಾರಕ ಕಾಯಿಲೆಗಳ ಸಮಸ್ಯೆ ಅಂದರೆ ಈ ರೋಡ್ಗಳಲ್ಲಿ ಮೇನ್ ರೋಡಿಗೆ ಬರೋಕ್ಕೆ ಕಷ್ಟ. ಅಷ್ಟು ಕಂಜೆಷನ್ನು, ಅಷ್ಟು ತುಂಬ ಸಂಧಿ ಥರ ತುಂಬ ಸಣ್ಣ ಒಂದು ಅಗಲದಲ್ಲಿ ಈ ರಸ್ತೆಗಳು ಇರ್ತಕ್ಕಂಥದ್ದು. ಅನೇಕ ಹಿಂದಿಂದನೂ ಎಲ್ಲ ಒತ್ತುವರಿ ಮಾಡಿ ಒಂದು ಹಂತಕ್ಕೆ ಬಂದಿದೆ. ಹಾಗಾಗಿ ಅವರ ವ್ಯಾಪಾರ ವಹಿವಾಟಿಗೂ ಕೂಡ ಒಳ್ಳೆಯದಾಗಬೇಕು, ಅವ್ರಿಗೂ ಕೂಡ ಪೂರಕ ವಾತಾವರಣ ನಿರ್ಮಾಣ ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ. ಅದೇ ರೀತಿ ಇನ್ನೇನು ಕೆಲವೇ ದಿನಗಳಲ್ಲಿ ಗೌರಿಬಿದನೂರು ರಸ್ತೆಯೂ ಕೂಡ ನಾವು ಕಂಪ್ಲೀಟ್ ಮಾಡ್ತೀವಿ. ಇದು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಡಬ್ಲಿಂಗ್ ಆಗೋವಂಥದ್ದು ಏನಿದೆ ಆ ಕೆಲಸಕ್ಕೂ ಕೂಡ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಸ್ವಲ್ಪ ರೈಲ್ವೆ ಇಲಾಖೆದು ಸ್ವಲ್ಪ ಸಮಸ್ಯೆಗಳಿತ್ತು, ಅದನ್ನೆಲ್ಲ ಪರಿಹರಿಸಿದ್ದೀವಿ. ಈಗ ಆದಷ್ಟು ಶೀಘ್ರ ಡಬ್ಲಿಂಗ್ ಕಾರ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಆ ಕೆಲಸನೂ ಕೂಡ ನಡೀತದೆ. ಈಗ ಬಜಾರ್ ರಸ್ತೆಗೆ ದಿನಾಂಕ ಇಲ್ಲ, ಇದೇನು ಈಗ ಅನಧಿಕೃತವಾಗಿರೋವಂಥದ್ದು ಅವ್ರಿಗೆ ಗೊತ್ತಿದೆ. ಹಾಗಾಗಿ ಎಲ್ಲರೂ ಸಹಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ನಮ್ಮದು. ಈಗ ಆಗಲೇ ಅನುದಾನ ಬಂದಿದೆ, ಟೆಂಡರ್ ಸ್ಟೇಜ್ಗಳಲ್ಲಿ ಇದ್ದಾವೆ. ಎಷ್ಟು ಸರ್? ಸುಮಾರು 10 ಕೋಟಿಯಷ್ಟು ಅನುದಾನ ಇದೆ. ಬರೀ ಎರಡು ರೋಡ್ಗೆ ಸುಮಾರು 10 ಕೋಟಿಯಷ್ಟು ಮುಖ್ಯಮಂತ್ರಿಗಳ ವಿಶೇಷ ಅಭಿವೃದ್ಧಿ ಅನುದಾನದಲ್ಲಿ ಮಾನ್ಯ ಶಾಸಕರು, ನಾನಾಗಲೇ ಹೇಳಿದಂತೆ ಮಾನ್ಯ ಸಚಿವರು ಎಲ್ಲ ಅವ್ರದ್ದೆಲ್ಲ ಸಂಕಲ್ಪ ಇದೆ. ಎಷ್ಟು ವೈಡ್ ಆಗುತ್ತೆ ಸರ್ ಇದು? ಆಗಲ್ಲ ಆಗಬೇಕು ಅಂತೇಳಿ ಇಲ್ಲ, ಅದು ಪ್ಲ್ಯಾನಲ್ಲಿ, ಅಪ್ರೂವ್ಡ್ ಪ್ಲ್ಯಾನಲ್ಲಿ ಏನಿದೆ, ಏನು ಅನಧಿಕೃತ ಇದೆ ಅದೆಲ್ಲ ನಾಗರಿಕರಿಗೆ ಗೊತ್ತಿದೆ. ಇವತ್ತು ಸಭೆನೂ ಕೂಡ ಕರೆದಿದ್ದೀವಿ. ಅವರೆಲ್ಲರ ಅಪೇಕ್ಷೆ ಎಲ್ಲರೂ ಕೆಲವರೆಲ್ಲ ಕೇಳಿದ್ದಾರೆ, ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿ. ಖಂಡಿತವಾಗ್ಲೂ ಇದು ಅವರ ಸಹಭಾಗಿತ್ವದಲ್ಲಿ, ಎಲ್ಲರ ಸಹಕಾರದಲ್ಲಿ ನಡೆಯುವಂಥ ಕೆಲಸ. ಆದರೆ ಕಾನೂನಂತೂ ನಾವು ಭಾಳ ಬಿಗಿಯಾಗಿ ಅದರಿಂದ ಕ್ರಮಗಳನ್ನ ತಗೊಳ್ತೀವಿ. ಸರ್, ಯಾವಾಗ ಡೆಮಾಲಿಷನ್ ಮಾಡ್ತೀರಿ ಅಂತೇನು? ಇಲ್ಲ, ನೋಡೋಣ. ಇವತ್ತು ಮೀಟಿಂಗ್ ಮಾಡ್ತೇವೆ. ಅವಕ್ಕೆಲ್ಲನೂ ಕೂಡ ನಾನಾಗಲೇ ಹೇಳಿದಂತೆ ನಾವು ಮಾಡೋವಂಥದ್ದೇನಿಲ್ಲ, ಸ್ವಯಂ ಪ್ರೇರಿತವಾಗಿ ನಾಗರಿಕರ ಸಹಕಾರ ಮುಖ್ಯ ಆಗ್ತದೆ. ನಾನಾಗಲೇ ಹೇಳಿದಂತೆ ಕಾನೂನನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ನಮ್ಮದು. ಆ ನಿಟ್ಟಿನಲ್ಲಿ ನಾವು ಕ್ರಮ ತಗೊಳ್ತೀವಿ.